ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ದೀಪಕಂ 7ನೇ ಕ್ಲಾಸ್ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಪಂಚಮಃ ಪಾಠ ಸೇವಾಹಿ ಪರಮೋ ಧರ್ಮ, 5ನೇ ಪಾಠವಾದಂತಹ ಸೇವೆಯೇ ಪರಮಧರ್ಮವು ಅಂದ್ರೆ ಪರಮ ಕರ್ತವ್ಯವು. ಈ ವಿಡಿಯೋಲ್ಲಿ ಈ ಪಾಠದ ಕನ್ನಡ ವಿವರಣೆಯನ್ನ ನಾವು ನೋಡೋಣ. ಎಂದಿನಂತೆ ಈ ಪಾಠವು ಕೂಡ ಒಬ್ಬ ಟೀಚರಿಗೂ ಅವರ ವಿದ್ಯಾರ್ಥಿಗಳಿಗೂ ನಡೆಯುವ ಒಂದು ಸಂಭಾಷಣೆ, ಒಂದು ಸಂವಾದದ ಒಂದು ಕಾನ್ವರ್ಸೇಷನ್ನಿನ ಮೂಲಕ ಪ್ರಾರಂಭ ಆಗತ್ತೆ. ಪ್ರಿಯ ಛಾತ್ರಾಹ, ಪ್ರೀತಿಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಸಫಲತಾಯೈ ಮಾನವ ಕಿಂ ಕಿಂ ಅರ್ಜಯೇತ್. ಮನುಷ್ಯನು ಸಫಲನಾಗಬೇಕಾದರೆ ಏನೇನನ್ನ ಸಂಪಾದಿಸಬೇಕು ಅಂತ ಈ ಟೀಚರ್ ಅವರು ಕೇಳ್ತಾರೆ. ಅದಕ್ಕೆ ಈ ಮಕ್ಕಳೆಲ್ಲ ಬಗೆ ಬಗೆಯಾದ ಉತ್ತರಗಳನ್ನು ಕೊಡುತ್ತವೆ. ಮೊದಲನೇದು ವಿದ್ಯಾಂ ಅಂದ್ರೆ ವಿದ್ಯೆಯನ್ನು ಅನ್ನತ್ತೆ. ಎರಡನೇದು ಉಪಾಧಿಂ ಅಂದ್ರೆ ಪದವಿಯನ್ನು, ಅಂದ್ರೆ MA PhD ಇಂತ ಪದವಿಗಳಿದೆಯಲ್ಲ ಅದನ್ನ ಪಡಿಬೇಕು ಅಂತ ಈ ಮಗು ಹೇಳುತ್ತೆ. ಈ ಮಗು ಪದವೀಂ, ಇಲ್ಲಿ ಪದವಿ ಅಂತಂದ್ರೆ ಹುದ್ದೆ, ಡೆಸಿಗ್ನೇಷನ್, ಒಂದು ಸ್ಟೇಟಸ್, ಸಮಾಜದಲ್ಲಿ ಒಂದು ಅಂತಸ್ತು, ಆ ರೀತಿ ಪದವಿ ಅನ್ನೋದಕ್ಕೆ ಇಲ್ಲಿ ಅರ್ಥ. ಇದು ನಾಲ್ಕನೇದು ಇದು ಹೇಳುತ್ತೆ ಧನಂ ಅಂದ್ರೆ ಧನವನ್ನ, ಅಂದ್ರೆ ಹಣವನ್ನ ಅಂತ ಹೇಳುತ್ತೆ. ಮುಂದಕ್ಕೆ ಮೇಡಮ್ ಅವರು ಕೇಳ್ತಾರೆ ಕಿಂ ಏತದೇವ ಪರ್ಯಾಪ್ತಂ, ಇವಿಷ್ಟೇ ಸಾಕೆ ಅಥವಾ ಇನ್ನೇನಾದ್ರೂ ಬೇಕೆ ಅಂತ ಅವರ ಉದ್ದೇಶ. ಅದಕ್ಕೆ ಈ ಮಗು ಹೇಳುತ್ತೆ ಅನ್ಯತ್ ಕಿಂ ಅವಶ್ಯಕಂ ಮಹೋದಯೇ, ಇನ್ನೇನು ಬೇಕು ಮಹೋದಯೇ ಅವರೇ ಅಂತ ಈ ಮಗು ಕೇಳುತ್ತೆ. ಅದಕ್ಕೆ ಇವರು ಏನ್ ಹೇಳ್ತಾರೆ, ಮಾನವೀಯಾಹ ಗುಣಾಹ ಅಪಿ ಅವಶ್ಯಕಾಹ ಭೋಹೋ, ಮಾನವೀಯ ಗುಣಗಳು ಸಹ ಅವಶ್ಯಕವಾಗಿವೆ. ಯಥಾ ಸಿದ್ಧಾರ್ಥಸ್ಯ ಜೀವನೆ, ಹೇಗೆ ಸಿದ್ಧಾರ್ಥರ ಜೀವನದಲ್ಲಿ ವಿದ್ಯಾ ಅಂದ್ರೆ ವಿದ್ಯೆ, ಧನಂ ಅಂದ್ರೆ ಹಣ, ಧನ, ಪದಂ ಅಂದ್ರೆ ಸ್ಥಾನಮಾನ, ಚ ಸರ್ವಮಪಿ ಆಸೀತ್ ಎಲ್ಲವೂ ಇದ್ದವು. ಕಿಂತು ಆದರೆ ಮಾನವೀಯ ಗುಣೈಹಿ ಏವ ಸಹ ಮಹಾತ್ಮ ಬುದ್ಧಃ ಜಾತಃ, ಮಾನವೀಯ ಗುಣಗಳಿಂದಲೇ ಅವರು ಮಹಾತ್ಮ ಬುದ್ಧರಾಗಿ ಪ್ರಕಟರಾದರು ಅಂತ ಹೇಳ್ತಿದ್ದಾರೆ ಈ ಮೇಡಮ್ ಅವರು. ಆರ್ಯೆ ಕೇತೆ ಮಾನವೀಯ ಗುಣಾಹ, ಗೌರವಾನ್ವಿತೆಯೇ, ಆ ಮಾನವೀಯ ಗುಣಗಳು ಯಾವುವು ಅಂತ ಈ ಮಗು ಕೇಳುತ್ತೆ. ಇಲ್ಲಿ ಗೌತಮ ಬುದ್ಧರ ಒಂದು ಚಿತ್ರ, ಗೌತಮ ಬುದ್ಧರು ಒಂದು ಪಕ್ಷಿಯನ್ನ ರಕ್ಷಿಸ್ತಾ ಇರುವಂತಹ ಒಂದು ಚಿತ್ರ. ಇದು ದೇವದತ್ತ ಅನ್ನುವಂಥ ಗೌತಮ ಬುದ್ಧರ ಕಸಿನ್. ಅವನು ಈ ಪಕ್ಷಿಗೆ ಒಂದು ಬಾಣವನ್ನ ಪ್ರಯೋಗ ಮಾಡಿ ಅದಕ್ಕೆ ಗಾಯ ಮಾಡಿಸಿರ್ತಾನೆ. ಗೌತಮ ಬುದ್ಧರು ಇನ್ನೂ ಬುದ್ಧರಾಗೋದಕ್ಕಿಂತ ಮುಂಚೆ ಸಿದ್ಧಾರ್ಥ ಅನ್ನುವ ಒಂದು ಹೆಸರಿದ್ದಾಗ್ಲೇ ಆ ಪಕ್ಷಿಯನ್ನು ರಕ್ಷಿಸುವಂಥದ್ದು. ಅಮರ್ ಚಿತ್ರ ಕಥಾನಲ್ಲಿ ಈ ಒಂದು ಘಟನೆಯನ್ನ ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಅದನ್ನ ನಾನು ಈ ವಿಡಿಯೋನ ಕೊನೆಯಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೇನೆ. ಮುಂದಕ್ಕೆ ಏನು ಈ ಮಾನವೀಯ ಗುಣಗಳು ಅಂತಂದ್ರೆ ಸತ್ಯಂ ಅಂದ್ರೆ ಸತ್ಯ, ಕರುಣಾ ಅಂದ್ರೆ ಕರುಣೆ, ಉದಾರತ ಅಂದ್ರೆ ಧಾರಾಳ ಸ್ವಭಾವ, ಸೇವಾ ಅಂದ್ರೆ ಸೇವೆ, ಪರೋಪಕಾರ ಅಂದ್ರೆ ಪರೋಪಕಾರ, ಅಕ್ರೋಧ ಅಂದ್ರೆ ಕೋಪವಿಲ್ಲದಿರುವಿಕೆ, ಇತ್ಯಾದಯ ಮುಂತಾದವುಗಳು ಮಾನವೀಯ ಗುಣ ಸಂತಿ, ಮಾನವೀಯ ಗುಣಗಳಾಗಿವೆ. ಅದ್ಯ ಏತೈಹಿ ಗುಣೈಹಿ ಸಂಬದ್ಧಾಂ ಏಕಾಂ ಕಥಾಂ ಪಠಾಮಹ, ಇಂದು ಈ ಗುಣಗಳಿಗೆ ಸಂಬಂಧಿಸಿದ ಒಂದು ಕಥೆಯನ್ನ ಕಲಿಯೋಣ ಅಂತ ಹೇಳಿ ಮೇಡಮ್ ಅವರು ಹೇಳ್ತಾರೆ. ಈಗ ಈ ಮಗು ಏನ್ ಹೇಳುತ್ತೆ, ಆಂ ಮಾನ್ಯೆ, ಹೌದು ಮಾನ್ಯೆಯರೇ, ವಯಮಪಿ ಪಠಿತುಂ ಇಚ್ಛಾಮಹ, ನಾವು ಸಹ ಕಲಿಯಲು ಬಯಸುತ್ತೇವೆ ಅಂತ ಹೇಳಿ ಈ ಮಗು ಹೇಳುತ್ತೆ. ಈಗ ಕಥೆ ಪ್ರಾರಂಭ ಆಗುತ್ತೆ. ನಾಗಾರ್ಜುನ ಪ್ರಸಿದ್ಧ ರಸಾಯನ ಶಾಸ್ತ್ರಜ್ಞ ಚಿಕಿತ್ಸಕ ಚ ಆಸೀತ್. ನಾಗಾರ್ಜುನರು ಒಬ್ಬ ಪ್ರಸಿದ್ಧರಾದ ರಸಾಯನ ಶಾಸ್ತ್ರಜ್ಞರು, ಚಿಕಿತ್ಸಕರು ಆಗಿದ್ದರು. ಸಹ ಅಹೋರಾತ್ರಂ ಪ್ರಯೋಗಶಾಲಾಯಾಂ ಕಾರ್ಯಂ ಕರೋತಿ ಸ್ಮ, ಅವರು ಹಗಲು ರಾತ್ರಿಯೂ ಅಂದ್ರೆ ಹಗಲಿರುಳು ಪ್ರಯೋಗಾಲಯದಲ್ಲಿ ಕೆಲಸವನ್ನ ಮಾಡುತ್ತಿದ್ದರು. ಏಕದಾ ಸಹ ಮಹಾರಾಜಂ ನಿವೇದಿತವಾನ್, ಒಮ್ಮೆ ಅವರು ಮಹಾರಾಜರಿಗೆ ನಿವೇದಿಸಿಕೊಂಡರು. ಏನು ಅಂತ, ಮಹಾರಾಜ, ಎಲೈ ಮಹಾರಾಜರೇ, ಮಮ ಚಿಕಿತ್ಸಾ ಕಾರ್ಯಾಯ ಏಕಃ ಸಹಾಯಕಃ ಅವಶ್ಯಕಃ ಇತಿ, ನನ್ನ ಚಿಕಿತ್ಸೆಯ ಕೆಲಸಕ್ಕೆ ಒಬ್ಬ ಸಹಾಯಕನ ಅವಶ್ಯಕತೆ ಇದೆ ಎಂದು. ಸಹಾಯಕ ಅಂದ್ರೆ ಒಬ್ಬ ಅಸಿಸ್ಟೆಂಟ್ ಬೇಕು ಅಂತ ಕೇಳಿದ್ರು. ರಾಜ ಏತತ್ ಅಂಗೀಕೃತವಾನ್, ರಾಜರು ಇದನ್ನು ಅಂಗೀಕರಿಸಿದ್ರು ಅಂದ್ರೆ ಒಪ್ಕೊಂಡ್ರು ಅಂತ ಹೇಳಿ ಅರ್ಥ. ಉಕ್ತವಾಂಚ, ಹಾಗೂ ಹೀಗೆ ಹೇಳಿದರು. ಅಸ್ತು ಆಗಲಿ, ಅಹಂ ವ್ಯವಸ್ಥಾಂ ಕರೋಮಿ,
ನಾನು ವ್ಯವಸ್ಥೆಯನ್ನ ಮಾಡುತ್ತೇನೆ. ಶ್ವಃ ಅಂದ್ರೆ ನಾಳೆ ಕೇಚನ ಯೋಗ್ಯಾಹ ಯುವಕಾಹ ಆಗಮಿಷ್ಯಂತಿ, ಕೆಲವು ಯೋಗ್ಯರಾದ ಅಥವಾ ಅರ್ಹರಾದ ಯುವಕರು ಬರುತ್ತಾರೆ. ಭವಾನ್ ಪರೀಕ್ಷಾಂ ಕೃತ್ವ, ನೀವು ಪರೀಕ್ಷೆ ಮಾಡಿ, ತೇಷು ಯುವಕೇಶು ಕಮಪಿ ಯೋಗ್ಯಂ ಸ್ವೀಕರೋತು ಇತಿ, ಆ ಯುವಕರಲ್ಲಿ ಯಾವನಾದರೂ ಒಬ್ಬ ಯೋಗ್ಯನನ್ನ ಸ್ವೀಕರಿಸಿ, ನಿಮ್ಮ ಸಹಾಯಕನನ್ನಾಗಿ, ನಿಮ್ಮ ಅಸಿಸ್ಟೆಂಟ್ ಅನ್ನಾಗಿ ಸ್ವೀಕರಿಸಿ ಅಂತ ಹೇಳಿ ರಾಜ ಹೀಗೆ ಹೇಳಿದ್ದಿದ್ದು. ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಅನ್ಯಸ್ಮಿನ್ ದಿನೇ ದ್ವೌ ಯುವಕೌ ಆಗತವಂತೌ, ಮತ್ತೊಂದು ದಿನ ಇಬ್ಬರು ಯುವಕರು ಬಂದರು. ನಾಗಾರ್ಜುನ ದ್ವಯೋಃ ವಿದ್ಯಾಭ್ಯಾಸ ವಿಷಯ ಪೃಷ್ಟವಾನ್, ನಾಗಾರ್ಜುನರು ಇವರಿರುವರ ವಿದ್ಯಾಭ್ಯಾಸದ ವಿಷಯವನ್ನ ಕೇಳಿದರು. ದ್ವಯೋಃ ಅಪಿ ವಿದ್ಯಾಭ್ಯಾಸ ವಿಷಯ ಸಮಾನಃ ಏವ ಆಸೀತ್, ಇವು ಇಬ್ಬರ ವಿದ್ಯಾಭ್ಯಾಸದ ವಿಷಯವು ಸಮಾನವಾಗಿಯೇ ಇದ್ದಿತು. ತದಾ ನಾಗಾರ್ಜುನಃ ತೌ ಏಕಂ ವಿಶಿಷ್ಟಂ ರಸಾಯನಂ ನಿರ್ಮಾಯ ಆಗಚ್ಚತಾಂ ಇತಿ ಸೂಚಿತವಾನ್. ನಾಗಾರ್ಜುನರು ಏನು ಸೂಚಿಸಿದರು ಅಂತಂದ್ರೆ, ನಂತರ ನಾಗಾರ್ಜುನರು ಇವರಿಬ್ಬರನ್ನು ಒಂದು ವಿಶಿಷ್ಟವಾದ ರಸಾಯನ, ಒಂದು ಸ್ಪೆಷಲ್ ಕೆಮಿಕಲ್ ಅನ್ನು ತಯಾರಿಸಿ ಬರುವುದಾಗಿ ಸೂಚಿಸಿದರು. ತದರ್ಥಂ ದಿನದ್ವಯಸ್ಯ ಅವಸರಂ ದತ್ತವಾನ್, ಇದಕ್ಕೆ 2 ದಿನಗಳ ಕಾಲಮಾನವನ್ನ ಕೊಟ್ಟರು. ಗಮನ ಸಮಯೇ ರಾಜಮಾರ್ಗೇಣ ಗಚ್ಚತಾಂ, ಹಿಂದಿರುಗುವಾಗ ರಾಜಮಾರ್ಗದಲ್ಲಿ, ಹೈವೇನಲ್ಲಿ ಹೋಗಿರಿ. ಇತ್ಯಪಿ ಸೂಚಿತವಾನ್, ಎಂದು ಸೂಚಿಸಿದರು. ಮುಂದಕ್ಕೆ ಏನಾಗತ್ತೆ ನೋಡೋಣ. ದಿನದ್ವಯಾನಂತರಂ, 2 ದಿನದ ನಂತರ ನಾಗಾರ್ಜುನಸ್ಯ ಸಮೀಪೆ ಪ್ರಥಮಃ ಯುವಕಃ ಆಗತವಾನ್, ಮೊದಲನೇ ಯುವಕನು ನಾಗಾರ್ಜುನರ ಸಮೀಪಕ್ಕೆ ಬಂದನು. ಔಷಧ ನಿರ್ಮಾಣೆ ಕಿಮಪಿ ಕಷ್ಟಂ ನ ಅಭವತ್ ಖಲು, ಔಷಧೀಯ ತಯಾರಿಕೆಯಲ್ಲಿ ಯಾವ ಕಷ್ಟವೂ ಆಗಲಿಲ್ಲವಲ್ಲ. ಇತಿ ನಾಗಾರ್ಜುನಃ ಪೃಷ್ಟವಾನ್, ಎಂದು ನಾಗಾರ್ಜುನರು ಕೇಳಿದರು. ಯುವಕಃ ಸ್ವನಿಷ್ಠಾಂ ದರ್ಶಯಿತುಂ, ಯುವಕನು ತನ್ನ ನಿಷ್ಠೆಯನ್ನು ಪ್ರದರ್ಶಿಸಲು ಸ್ವಗೃಹಸ್ಯ ಸಮಸ್ಯಾಹ ವರ್ಣಿತವಾನ್, ತನ್ನ ಮನೆಯ ಸಮಸ್ಯೆಗಳನ್ನು ಬಣ್ಣಿಸಿದನು, ಅಂದ್ರೆ ವರ್ಣಿಸಿದನು, ವರ್ಣನೆ ಮಾಡಿದನು. ಪಿತುಃ ಉದರವೇದನ, ತಂದೆಯ ಹೊಟ್ಟೆ ನೋವು. ಮಾತುಃ ಜ್ವರಃ ಚ ಆಸೀತ್, ತಾಯಿಯ ಜ್ವರ, ಇವುಗಳು ಇದ್ದವು. ತಥಾಪಿ ಅಹಂ ತತ್ಸರ್ವಂ ಪರಿತ್ಯಜ್ಯ, ಆದರೂ ಸಹ ಅವೆಲ್ಲವನ್ನೂ ತ್ಯಜಿಸಿ, ಅಂದ್ರೆ ಏನರ್ಥ, ತಂದೆಯ ಹೊಟ್ಟೆ ನೋವಿನ ಚಿಕಿತ್ಸೆಗಾಗಿ ಅಥವಾ ತಾಯಿಯ ಜ್ವರದ ಚಿಕಿತ್ಸೆಗಾಗಿ ಯಾವ ಪ್ರಯತ್ನವನ್ನೂ ಮಾಡದೆ ಅದನ್ನೆಲ್ಲ ಬಿಟ್ಟು ಔಷಧಂ ನಿರ್ಮಿತವಾನ್, ಔಷಧಿಯನ್ನ ನಿರ್ಮಿಸಿದನು, ತಯಾರು ಮಾಡಿದನು ಅಂತ ಹೇಳಿ ಇತಿಯುಕ್ತ ನಾಗಾರ್ಜುನಾಯ ರಸಾಯನಂ ದತ್ತವಾನ್, ಎಂದು ಹೇಳಿ ನಾಗಾರ್ಜುನರಿಗೆ ರಸಾಯನವನ್ನ ಕೊಟ್ಟನು. ಮುಂದಕ್ಕೆ ತದಭ್ಯಂತರೆ ದ್ವಿತೀಯ ಯುವಕಃ ಅಪಿ ಆಗತವಾನ್, ಏತನ್ಮಧ್ಯೆ 2ನೇ ಯುವಕನು ಬಂದನು. ಸಹ ಖಿನ್ನಃ ಆಸೀತ್, ಅವನು ದುಃಖಿತನಾಗಿ ಇದ್ದನು. ತಂ ಅಪಿ ನಾಗಾರ್ಜುನಃ ಪೃಷ್ಟವಾನ್, ಅವನನ್ನು ನಾಗಾರ್ಜುನರು ಪ್ರಶ್ನಿಸಿದರು. ತದಾ ಯುವಕಃ ಉಕ್ತವಾನ್, ಆಗ ಯುವಕನು ಹೇಳಿದನು, ಅಹಂ ಔಷಧಂ ನಿರ್ಮಾತುಂ ನ ಶಕ್ತವಾನ್ ಇತಿ, ನಾನು ಔಷಧಿಯನ್ನು ನಿರ್ಮಿಸಲು, ತಯಾರಿಸಲು ಆಗಲಿಲ್ಲ ಎಂದು. ಕಿಮರ್ಥಂ ನ ಶಕ್ತವಾನ್ ಇತಿ ನಾಗಾರ್ಜುನಃ ಪೃಚ್ಛತಿ, ಏಕೆ ಆಗಲಿಲ್ಲ ಎಂದು ನಾಗಾರ್ಜುನರು ಕೇಳಿದರು. ಯುವಕಃ ಉಕ್ತವಾನ್, ಯುವಕನು ಹೇಳಿದನು, ರಾಜಮಾರ್ಗೆ ಅಹಂ ಕಂಚಿತ್ ರೋಗಿಣಂ ದೃಷ್ಟವಾನ್, ರಾಜಮಾರ್ಗದಲ್ಲಿ ನಾನು ಒಬ್ಬ ರೋಗಿಯನ್ನ ನೋಡಿದೆನು. ತಸ್ಯ ಪರಿಸ್ಥಿತಿ ಶೋಚನೀಯ ಆಸೀತ್, ಅವನ ಪರಿಸ್ಥಿತಿಯು ಶೋಚನೀಯವಾಗಿ ಇದ್ದಿತು. ಅಹಂ ತಂ ಸ್ವಗೃಹಂ ನೀತವಾನ್, ನಾನು ಅವನನ್ನ ನನ್ನ ಮನೆಗೆ ಕರೆದುಕೊಂಡು ಹೋದೆನು. ದಿನದ್ವಯಂ ತಸ್ಯ ಏವ ಸೇವಾಯಾಂ ನಿರತಃ ಆಸಂ, 2 ದಿನಗಳು ಅವನ ಸೇವೆಯಲ್ಲಿಯೇ ನಿರತನಾಗಿದ್ದೆನು, ಬೇರೆ ಏನು ಕೆಲಸ ಮಾಡುವುದಕ್ಕೂ ನನ್ನ ಕೈನಲ್ಲಿ ಸಮಯ ಇರಲಿಲ್ಲ. ಅದ್ಯ ಪ್ರಾತಃ ಸಹ ಸ್ವಸ್ಥಃ ಅಭವತ್, ಇಂದು ಬೆಳಿಗ್ಗೆ ಅವನು ಆರೋಗ್ಯವಂತನಾದನು. ಅಹಂ ತತಃ ಸಾಕ್ಷಾತ್ ಅತ್ರ ಆಗತವಾನ್, ನಾನು ಅಲ್ಲಿಂದ ಸಾಕ್ಷಾತ್ತಾಗಿ ಇಲ್ಲಿಗೆ ಬಂದೆನು, ನಾನು ಏನು ಕೆಲಸವನ್ನು ಮಾಡಿಲ್ಲ, ಹಂಗೆ ಓಡ್ ಬಂದೆ ಅಂತ ಹೇಳ್ತೇನೆ. ರಸಾಯನ ನಿರ್ಮಾಣಾರ್ಥಂ ಸಮಯಂ ಏವ ನ ಪ್ರಾಪ್ತವಾನ್, ರಸಾಯನದ ತಯಾರಿಕೆಗೆ ಸಮಯವೇ ಒದಗಿ ಬರಲಿಲ್ಲ ಅಂತ ಹೇಳ್ತಾನೆ 2ನೇ ಯುವಕ. ಮುಂದಕ್ಕೆ ಏನಾಗುತ್ತೆ. ತದನಂತರಂ ನಾಗಾರ್ಜುನ ದ್ವಿತೀಯಂ ಯುವಕಂ ಸಹಾಯಕತ್ವೇನ ಸ್ವೀಕೃತವಾನ್, ಇದರ ನಂತರ ನಾಗಾರ್ಜುನರು 2ನೇಯ ಯುವಕನನ್ನ ಸಹಾಯಕನನ್ನಾಗಿ ಸ್ವೀಕರಿಸಿದರು. ರಾಜ ಏತಂ ವೃತ್ತಾಂತಂ ಶ್ರುತ್ವ, ರಾಜನು ಈ ವೃತ್ತಾಂತವನ್ನ ಕೇಳಿ ಆಶ್ಚರ್ಯಂ ಪ್ರಕಟಿತವಾನ್, ಆಶ್ಚರ್ಯವನ್ನ ಪ್ರಕಟಿಸಿದನು. ಸಹ ನಾಗಾರ್ಜುನಂ ಪೃಷ್ಠವಾನ್,
ಅವನು ನಾಗಾರ್ಜುನರನ್ನ ಕೇಳಿದನು. ಪ್ರಥಮ ಯುವಕ ಔಷಧಂ ಕೃತ್ವ ಆನೀತವಾನ್, ಮೊದಲನೇ ಯುವಕನು ಔಷಧಿಯನ್ನು ತಯಾರಿಸಿ ತಂದನು. ದ್ವಿತೀಯ ತಥಾ ನ ಕೃತವಾನ್, ಎರಡನೇವನು ಹಾಗೆ ಮಾಡಲಿಲ್ಲ. ತಥಾಪಿ ಭವಾನ್ ಕಿಮರ್ಥಂ ದ್ವಿತೀಯಂ ಚಿತವಾನ್, ಆದರೂ ಸಹ ನೀವೇಕೆ ಎರಡನೆಯವನನ್ನ ಆಯ್ಕೆ ಮಾಡಿದಿರಿ ಎಂದು. ಅದಕ್ಕೆ ನಾಗಾರ್ಜುನರು ಏನು ಹೇಳ್ತಾರೆ ಅಂತ ನೋಡೋಣ. ನಾಗಾರ್ಜುನ ಅವದತ್, ನಾಗಾರ್ಜುನರು ಹೇಳಿದರು, ದ್ವಿತೀಯ ಅಪಿ ಔಷಧ ನಿರ್ಮಾಣೆ ಕುಶಲಃ ಅಸ್ತಿ, ಎರಡನೆಯವನು ಸಹ ಔಷಧಿಯ ತಯಾರಿಕೆಯಲ್ಲಿ ನಿಪುಣನಾಗಿದ್ದಾನೆ, ಅವನಿಗೆ ಔಷಧಿ ಮಾಡಕ್ಕೆ ಬರುತ್ತೆ. ಕಿಂತು ತೇನ ಸಮಯ ನ ಪ್ರಾಪ್ತ, ಆದರೆ ಅವನಿಗೆ ಸಮಯವೂ ಇರಲಿಲ್ಲ. ಯತಃ ಸಹ ಸೇವಾಯಾಂ ನಿರತಃ ಆಸೀತ್, ಏಕೆಂದರೆ ಅವನು ಸೇವೆಯಲ್ಲಿ ನಿರತನಾಗಿದ್ದನು. ತಂ ರೋಗಿಣಂ ಅಹಂ ಪೂರ್ವಮೇವ ಮಾರ್ಗೆ ದೃಷ್ಟವಾನ್, ಆ ರೋಗಿಯನ್ನ ನಾನು ಮುಂಚೆಯೇ ದಾರಿಯಲ್ಲಿ ನೋಡಿದ್ದೆ, ಪೂರ್ವಮೇವ ಮುಂಚೆನೆ ನೋಡಿದ್ದೆ ನಾನು. ಅತಃ ರಾಜಮಾರ್ಗೇಣ ಗಂತವ್ಯಂ ಇತಿ ಅಹಂ ಯುವಕದ್ವಯಂ ಸೂಚಿತವಾನ್, ಆದ್ದರಿಂದ ರಾಜಮಾರ್ಗದಲ್ಲಿ ಹೋಗಿರಿ ಎಂದು ಇಬ್ಬರು ಯುವಕರಿಗೂ ಸೂಚಿಸಿದ್ದೆ ನಾನು. ಪ್ರಥಮಃ ರೋಗಿಣಂ ದೃಷ್ಟ ಅಪಿ ಅಗ್ರೆ ಗತವಾನ್, ಮೊದಲನೇವನು ರೋಗಿಯನ್ನು ನೋಡಿಯೂ ಸಹ ಮುಂದಕ್ಕೆ ಹೋದನು. ಸಹ ಯಂತ್ರವತ್ ಕಾರ್ಯಂ ಕರೋತಿ, ಅವನು ಯಂತ್ರದ ಹಾಗೆ ಕೆಲಸವನ್ನು ಮಾಡ್ತಾನೆ. ಯಂತ್ರ ಅಂದ್ರೆ ರೋಬಾಟ್ ಅಥವಾ ಮಿಷಿನ್ ಇನ ಹಾಗೆ. ತಸ್ಮಿನ್ ಸೇವಾಯಾಹ ಭಾವನಾ ನಾಸ್ತಿ, ಅವನಲ್ಲಿ ಸೇವೆಯ ಭಾವನೆಯೂ ಇಲ್ಲ. ಸೇವಾ ಭಾವನಾಂ ವಿನಾ ಚಿಕಿತ್ಸಕ ಕಥಂ ಭವೇತ್, ಸೇವೆಯ ಭಾವನೆಯೂ ಇಲ್ಲದೆ ಅವನು ಹೇಗೆ ಚಿಕಿತ್ಸಕನಾದಾನು. ಅತಃ ಅಹಂ ದ್ವಿತೀಯಸ್ಯ ಚಯನಂ ಕೃತವಾನ್, ಆದ್ದರಿಂದಲೇ ನಾನು ಎರಡನೆಯವನನ್ನ ಆಯ್ಕೆ ಮಾಡಿದೆನು ಎಂದು ನಾಗಾರ್ಜುನರು ಹೇಳ್ತಾರೆ. ಇಲ್ಲಿ ಈ ಚಿತ್ರಗಳಲ್ಲಿ ನಾಗಾರ್ಜುನರು ಆ ಒಂದು ರಸಾಯನಗಳನ್ನ ತಯಾರಿಕೆ ಮಾಡ್ತಿರುವಂತದ್ದು. ನಾನು ಕೇಳಿರುವ ಪ್ರಕಾರ ನಾಗಾರ್ಜುನರಿಗೆ ಆಲ್ಕೆಮಿ ಅನ್ನುವಂಥ ವಿದ್ಯೆ ಗೊತ್ತಿತ್ತು ಅಂತ. ಏನು ಅಂತಂದ್ರೆ, ಒಂದು ಕಬ್ಬಿಣದ ಹಾಗೆ ಇರುವಂತಹ ಒಂದು ಲೋಹವನ್ನ ಅವರು ಚಿನ್ನವನ್ನಾಗಿ ಪರಿವರ್ತಿಸುವ ಕಲೆಯನ್ನ ಅವರು ತಿಳಿದಿದ್ದರು. ಆ ಕಲೆ ಹೇಗೋ ಕಾಲಾನಂತರ ನಷ್ಟವಾಗಿ ಹೋಯ್ತು ಅಂತ ಹೇಳ್ತಾರೆ. ಈ ಒಂದು ಚಿತ್ರಗಳಲ್ಲಿ ಈ ಮೊದಲನೇ ಯುವಕ ಬರೋದು, ಎರಡನೇ ಯುವಕ ಆ ರೋಗಿಯನ್ನ ನೋಡೋದು, ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡೋದು, ಇದನ್ನೆಲ್ಲ ನಾವು ನೋಡಬಹುದು. ಈಗ ಕಠಿಣ ಪದಗಳ ಅರ್ಥ. ವಯಂ ಶಬ್ದಾರ್ಥಾನ್ ಜಾನೀಮಃ. ಉಪಾಧಿಂ ಅಂತಂದ್ರೆ ಪದವಿಯನ್ನು, ಪದವೀನ್ ಅಂತಂದ್ರೆ ಹುದ್ದೆಯನ್ನ, ಮಾನವೀಯಾಹ ಅಂದ್ರೆ ಮಾನವೀಯವಾದ, ರಸಾಯನ ಶಾಸ್ತ್ರಜ್ಞ ಅಂದ್ರೆ ರಸಾಯನ ಶಾಸ್ತ್ರವನ್ನ ಬಲ್ಲವನು, ಚಿಕಿತ್ಸಕ ಅಂದ್ರೆ ವೈದ್ಯನು, ಪ್ರಯೋಗಶಾಲಾಯಾಮ್ ಅಂದ್ರೆ ಪ್ರಯೋಗಶಾಲೆಯಲ್ಲಿ, ಅಂಗೀಕೃತವಾನ್ ಅಂದ್ರೆ ಅಂಗೀಕರಿಸಿದನು ಅಥವಾ ಸ್ವೀಕರಿಸಿದನು ಅಂತ ಹೇಳಿ. ಮುಂದಕ್ಕೆ ವ್ಯವಸ್ಥಾಂ ಅಂದ್ರೆ ವ್ಯವಸ್ಥೆಯನ್ನ, ಅನ್ಯಸ್ಮಿನ್ ದಿನೇ ಅಂತಂದ್ರೆ ಮತ್ತೊಂದು ದಿನ, ರಾಜಮಾರ್ಗ ಅಂದ್ರೆ ರಾಜಮಾರ್ಗ ಅಂದ್ರೆ ಹೈವೇ, ಮುಖ್ಯವಾದ ರಸ್ತೆ, ಖಿನ್ನಃ ಅಂದ್ರೆ ಖಿನ್ನನಾದವನು, ದುಃಖ ಪೀಡಿತನು ಅಂತ ಹೇಳಿ. ಅಹಂ ಶಕ್ತವಾನ್, ನಾನು ಮಾಡಲು ಸಮರ್ಥನಾದೆನು ಅಂತ ಹೇಳಿ. ರೋಗಿಣಂ ಅಂದ್ರೆ ರೋಗಿಯನ್ನ, ಶೋಚನೀಯ ಅಂದ್ರೆ ಶೋಚನೀಯವಾದ, ಮತ್ತೆ ನಿರತಃ ಅಂತಂದ್ರೆ ನಿರತನಾದವನು, ವೃತ್ತಾಂತಂ ಅಂದ್ರೆ ಘಟನೆಯನ್ನು, ಚಿತವಾನ್ ಅಂದ್ರೆ ಆಯ್ಕೆ ಮಾಡಿದನು, ಯಂತ್ರವತ್ ಅಂದ್ರೆ ಯಂತ್ರದ ಹಾಗೆ ಅಂದ್ರೆ ರೋಬಾಟಿನ ಹಾಗೆ, ಕಷಾಯಂ ಅಂತಂದ್ರೆ ಕಷಾಯವನ್ನ ಅಂತ ಹೇಳಿ. ನಾನು ಹೇಳಿದ್ದೆ ಗೌತಮ ಬುದ್ಧರ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಈ ಒಂದು ಅಮರ್ ಚಿತ್ರಕಥಾ ಗೌತಮ ಬುದ್ಧರ ಕಾಮಿಕ್ ನಲ್ಲಿ ಇಲ್ಲಿ ನೋಡಿ. ಒನ್ ಡೇ ಸಿದ್ಧಾರ್ಥ ವಾಸ್ ವಾಕಿಂಗ್ ಅಲಾಂಗ್ ದ ಗಾರ್ಡನ್, ಒಂದು ಹಕ್ಕಿ ಕೆಳಗೆ ಬೀಳತ್ ಹೀಗೆ, ಅದಕ್ಕೆ ಯಾರೋ ಬಾಣ ಹೊಡೆದಿರ್ತಾರೆ. ಪುವರ್ ಬರ್ಡ್, ಐ ವಂಡರ್ ಹೂಸ್ ಆರೋ ಹ್ಯಾಸ್ ಹರ್ಟ್ ಹಿಮ್ ಅಂತ ಬುದ್ಧರಿಗೆ, ಗೌತಮ್ ಬುದ್ಧರಿಗೆ ಒಂದು ಭಾವನೆ ಬರುತ್ತೆ. ಸಿದ್ಧಾರ್ಥ ಜೆಂಟ್ಲಿ ರಿಮೂವ್ ದ ಆರೋ ಅಂಡ್ ಟೆಂಡೆಡ್ ದ ಬರ್ಡ್ಸ್ ವೂಂಡ್ ಸಮ್ ಟೈಮ್ ಲೇಟರ್. ದಿಸ್ ಇಸ್ ಮೈ ಬರ್ಡ್, ಐ ಶಾಟ್ ಇಟ್, ಗಿವ್ ಇಟ್ ಟು ಮೀ ಅಂತ ಹೇಳಿ. ಇನ್ನೊಬ್ಬ ಯಾವನೋ ಬರ್ತಾನೆ, ಅದ್ಯಾರದು? ಇಟ್ ವಾಸ್ ದೇವದತ್ತ, ಸಿದ್ಧಾರ್ಥಸ್ ಕಸಿನ್. ದೇವದತ್ತ, ಇಟ್ ಇಸ್ ಸಚ್ ಎ ಲವ್ಲಿ ಬರ್ಡ್, ವೈ ಡು ಯು ವಿಶ್ ಟು ಹಾರ್ಮ್ ಇಟ್ ಅಂತ ಬುದ್ಧರು ಕೇಳ್ತಾರೆ. ಆಗ ದೇವದತ್ತ ಹೇಳ್ತಾನೆ, ದಿಸ್ ಬರ್ಡ್ ಬಿಲಾಂಗ್ಸ್ ಟು ಮೀ, ಗಿವ್ ಇಟ್ ಬ್ಯಾಕ್. ಅದಕ್ಕೆ ಬುದ್ಧರು ಹೇಳ್ತಾರೆ, ನಾನ್ ಕೊಡಲ್ಲ, ಹಕ್ಕಿನ ನಿಮ್ಗೆ ಕೊಡಲ್ಲ. ಅವಾಗ ರಾಜನ ಅರಮನೆಗೆ ಹೋಗಿ ಅಲ್ಲಿ ತೀರ್ಮಾನವನ್ನ ಮಾಡ್ಬೇಕು ಅಂತ ಹೋದಾಗ ಏನಾಗುತ್ತೆ, ರಾಜ ಕೇಳ್ತಾನೆ, ಪ್ರಿನ್ಸ್, ವಾಟ್ ರೈಟ್ ಹ್ಯಾವ್ ಯು ಟು ಕೀಪ್ ದ ಬರ್ಡ್, ನಿನಗೆ ಆ ಒಂದು ಹಕ್ಕಿಯನ್ನ ಇಟ್ಕೊಳ್ಳೋದಕ್ಕೆ ಯಾವ ಹಕ್ಕಿದೆ ಅಂತ ಕೇಳಿದಾಗ ಬುದ್ಧರು ಹೇಳುವಂತಹ ಮಾತು ಅದ್ಭುತವಾದ ಮಾತಿದು. ಈ ಮಾತನ್ನ ನಾನು ಚಿಕ್ಕನ್ನಲ್ಲಿ ಕೇಳಿ ಬಹಳ ಪ್ರಭಾವಿತನಾಗಿದ್ದೆ. ಇವತ್ತು ಕೂಡ ಈ ಮಾತು ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಇರುತ್ತೆ. ಅವ್ರು ಹೇಳುವಂತಹ ಮಾತು ಕೇಳಿ, ಸರ್, ಇಫ್ ಐ ಹ್ಯಾಡ್ ನಾಟ್ ರಿಮೂವ್ ದ ಆರೋ, ನಾನು ಒಂದ್ ವೇಳೆ ಆ ಒಂದು ಬಾಣವನ್ನ ತೆಗೆಯದೇ ಇದ್ದಿದ್ದರೆ, ದ ಬರ್ಡ್ ವುಡ್ ಹ್ಯಾವ್ ಡೈಡ್, ಆ ಹಕ್ಕಿ ಸತ್ ಹೋಗ್ತಿತ್ತು. ದ ಬರ್ಡ್ ಓಸ್ ಇಟ್ಸ್ ಲೈಫ್ ಟು ಮೀ, ಶುಡ್ ದ ಬರ್ಡ್ ಬಿಲಾಂಗ್ ಟು ದ ಒನ್ ಹೂ ಟುಕ್ ಇಟ್ಸ್ ಲೈಫ್ ಆರ್ ಟು ದ ಒನ್ ಹೂ ಗೇವ್ ಇಟ್ ಲೈಫ್ ಅಂತ ಹೇಳಿ. ಅಂದ್ರೆ ಯಾರು ಪ್ರಾಣವನ್ನು ತೆಗೆದರೋ ಅವರಿಗೆ ಹಕ್ಕಿ ಸೇರುತ್ತೋ, ಅಥವಾ ಯಾರು ಪ್ರಾಣವನ್ನ ಉಳಿಸಿದರೋ ಅವರಿಗೆ ಆ ಹಕ್ಕಿ ಸೇರುತ್ತೋ ಅನ್ನುವಂಥ ಒಂದು ಮಾತು, ಬುದ್ಧರ ಮಾತು, ಅದ್ಭುತವಾದ ಮಾತಿದು. ಇನ್ನು ಇಂಗ್ಲಿಷ್ ನಲ್ಲಿ ಒಂದು ಅದ್ಭುತವಾದ ಪುಸ್ತಕ ಸಿಕ್ಕತ್ತೆ, ಆರ್ಕೈವ್ ಅಲ್ಲಿ ನಿಮ್ಗೆ ಸಿಗತ್ತಿದು, ದ ಟೀಚಿಂಗ್ಸ್ ಆಫ್ ದ ಕಂಪ್ಯಾಷನೇಟ್ ಬುದ್ಧ ಅಂತ. ಇದು ಒಬ್ರು ಬರ್ದಿರೋಂಥವ್ರು ಭಾರತೀಯರಲ್ಲ, ಇದು ಇದರ ಒಂದು
ಪರಿವಿಡಿ ಅಥವಾ ವಿಷಯ ಸೂಚಿ ನಾನು ನಿಮ್ಗೆ ತೋರಿಸಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ನಾನು ನಿಮ್ಮ ಮುಂದೆ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.